ನೀನು ಕೇಳಿದ ಪ್ರಶ್ನೆಗೆ ನಾನು ಹೇಳ್ತಾ ಇರೋದು. ರಾಹುಲ್ ಗಾಂಧಿ ಅವರ ಮೇಲೆ ನಿನ್ನೆ ಆದಂತ ಇದು ಮತ್ತೆ ಧರ್ಮೇಂದ್ರ ಪ್ರಧಾನ್ ಈಗ ಹೇಗೆ ಉತ್ತರ ಕೊಡ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇರೋದು ಕೇವಲ ಹೆಡ್ಲೈನ್ಗೋಸ್ಕರ ಅನ್ನೋ ಇದರಲ್ಲಿ ಅವರು ಉತ್ತರ ಕೊಡ್ತಾ ಇದ್ದಾರೆ. ಹೌದು, ಜಂತರ್ ಮಂತರಲ್ಲಿ ಏನು ಯುವಕರು ಹೋಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಭಾಳ ಶಾಂತಿಯುತವಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ವಿಚಾರಗಳನ್ನು ಮತ್ತು ನೀವು ತೋರಿಸಿರ್ತಕ್ಕಂಥ ಮಾಹಿತಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಗೆಲ್ಲ ಪಿಕ್ಚರು ಬರ್ತಾ ಇದೆ. ಯಾವ ರೀತಿ ಪೊಲೀಸರು, ಗಂಡಸರು ಪೊಲೀಸರು ಹೆಣ್ಣುಮಕ್ಳಿಗೆ ಹೊಡೆದಿರೋದು, 10-11 ವರ್ಷ ಮಕ್ಕಳಿಗೆ ಕಪಾಳಕ್ಕೆ ಹೊಡೆದಿರೋದು, ಅವರಿಗೆ ಯಾವ ರೀತಿ ಬಟ್ಟೆಯನ್ನು ಹಿಂದೆ ಹರಿದಿರ್ತಕ್ಕಂಥದ್ದು, ಇದೆಲ್ಲದೂ ಕೂಡ ಈಗ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಇದು ಸರಿ ಅಂತೀರಾ? ಇದು ಹೆಡ್ಲೈನ್ಸ್. ಈಗ ಅಲ್ಲಿ ರಾಹುಲ್ ಗಾಂಧಿಯವರಿದ್ದಾರೆ, ಅಲ್ಲಿದ್ದಿದ್ದು ಈ ದೇಶದ ಭವಿಷ್ಯದ ಮಕ್ಕಳು, ಅವರ ಭವಿಷ್ಯಕ್ಕೆ ಉತ್ತರವನ್ನು ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅನ್ಯಾಯ ಆಗಬೇಕು.